ಪಿರಿಯಾಪಟ್ಟಣ ಅಂಬೇಡ್ಕರ್ ಅವರ ಕಾನೂನುಗಳೇ ಪ್ರತಿಯೊಬ್ಬರಿಗೂ ಶ್ರೀರಕ್ಷೆಯಾಗಿದೆ ಎಂದು ಉಪನ್ಯಾಸಕ ಹುಣಸೂರು ನಾಗರಾಜ್ ತಿಳಿಸಿದರು. ತಾಲೂಕಿನ ತಾತನಹಳ್ಳಿ ಗ್ರಾಮದಲ್ಲಿ ಜೈ ಭೀಮ್ ಯುವಕ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಡಾ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಂವಿಧಾನದಡಿಯಲ್ಲಿ ಅಂಬೇಡ್ಕರ್ ಅವರು ಕಾನೂನಿನ ಮೂಲಕ ಪ್ರತಿಯೊಂದು ಸಂವಿಧಾನಕ್ಕೂ ಸಮುದಾಯಕ್ಕೂ ಶ್ರೀರಕ್ಷೆ ನೀಡಿದ್ದಾರೆ. ಸ್ವಾಭಿಮಾನದ ಮೂಲಕ ಜೀವನ ರೂಪಿಸಿಕೊಳ್ಳುವ ಆತ್ಮಸ್ಥೈರ್ಯ ತುಂಬಿದ್ದಾರೆ. ತಾನು ಅನುಭವಿಸಿದ ಸಂಕಷ್ಟವನ್ನು ಇತರರು ಅನುಭವಿಸಬಾರದು ಎಂದು ಸಮಾನತೆಯನ್ನ ಸಾರಿದ್ದಾರೆ. ಶಿಕ್ಷಣದ ಮೂಲಕ ಸಾಮಾಜಿಕ ಚಿಂತನೆ ಸಾಧ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ಆರ್ಥಿಕ ಸದೃಢತೆ ಹೊಂದುವುದರಿಂದ ಇತರರನ್ನ ಕೂಡ ಮೇಲಕ್ಕೆತ್ತುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ. ತನಗೆ ಬಂದ ಕಷ್ಟಗಳಿಂದ ಎಂದಿಗೂ ಅಂಬೇಡ್ಕರ್ ಅವರು ಎದೆಗುಂದಲಿಲ್ಲ. ಈ ಸಂಕಷ್ಟಗಳನ್ನು ಮೆಟ್ಟಿ ನಿಲ್ಲುವುದರ ಮೂಲಕ ಇಂದು ವಿಶ್ವಮಾನವನಾಗಿ ನಿಂತಿದ್ದಾರೆ. ಆದ್ದರಿಂದ ಇವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಟಿ. ಈರಯ್ಯ ಮಾತನಾಡಿ, ಸಮಾಜದ ಉನ್ನತೀಕರಣಕ್ಕೆ ಶ್ರಮಿಸಿದ ಪ್ರತಿಯೊಬ್ಬ ಮಹಿಳೆಯರನ್ನ ಪ್ರತಿನಿತ್ಯ ನಾವು ಸ್ಮರಿಸಬೇಕು. ಸಾಕಷ್ಟು ಸಾಮಾಜಿಕ ಅನಿಷ್ಟ ಪದ್ಧತಿಗಳಿಂದ ಜನರನ್ನ ಶೋಷಣೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಶೋಷಿತರ ವಿಮೋಚನೆಗೆ ತನ್ನನ್ನು ಅರ್ಪಿಸಿಕೊಂಡು ಪ್ರಾಣತ್ಯಾಗ ಮಾಡಿದ ಅಂಬೇಡ್ಕರ್ ಅವರನ್ನ ಯಾರೂ ಮರೆಯಬಾರದು. ಸಂಘಟನಾಕಾರರು ಕೂಡ ಅಂಬೇಡ್ಕರ್, ಬುದ್ಧ, ಬಸವಣ್ಣರಂತಹ ಮಹನೀಯರ ತತ್ವ ಆದರ್ಶಗಳನ್ನು ಜನಸಾಮಾನ್ಯರಿಗೆ ತಿಳಿಸುವ ಕಾರ್ಯ ಮಾಡಬೇಕು. ಕೇವಲ ಆಡಂಬರ ಆಚರಣೆಗೆ ಜಯಂತಿ ಕಾರ್ಯಕ್ರಮಗಳು ಸೀಮಿತವಾಗಬಾರದು. ಇವರ ಆದರ್ಶಗಳ ಪಾಲನೆಗೆ ಮುಂದಾಗಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲಿಕಾರ್ಜುನ್, ಸೋಮಶೇಖರ್, ಜಗದೀಶ್, ಶಿಕ್ಷಕ ಪುಟ್ಟಮಾದಯ್ಯ, ಉಖಾಬ್ದ ಸಾಂತ್ರ, ಆನಂದ್, ಮುಷೀರ್, ಶ್ರೀನಿವಾಸ್, ದೊಡ್ಡಸ್ವಾಮಿ, ಜ್ಯೋತಿ, ನಾಗಯ್ಯ, ಪುಟ್ಟಣ್ಣ, ಶಿವಣ್ಣ, ಸೋಮಣ್ಣ, ಜೈ ಭೀಮ್ ಯುವಕ ಸಂಘದ ಗೋವಿಂದರಾಜ್, ನಾಗರಾಜ್, ಶೇಖರ್, ಕೃಷ್ಣ, ವಿಜಯ್, ಉಮೇಶ್, ರವಿ, ಪುಟ್ಟು, ವಿಠಲ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಯಾರು ಓದಬಾರದು ಓದನ್ನು ಬೆಳೆಸಿ ಯಾವ ಹುಡುಗ ಪರಿಶಿಷ್ಟ ಜಾತಿಯ ಹುಡುಗ ಬಂದು ಆಫೀಸಲ್ಲಿ ಹೋಗ್ತಾನೋ ಆಫೀಸಲ್ಲಿ ಗೌರವನೇ ಇಲ್ಲ. ಪರಿಗಣ ತಗೊಂಡು ತಮ್ಮ ಅಗತ್ಯ ಪರಿಗಣ ತಗೊಂಡು ಹೆಸರಿದ್ದಾರೆ. ತನಗೆ ನೀರಿಲ್ಲ, ನೆಮ್ಮದಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಸೂರ್ಯ ಎಲ್ಲಿ ಸೂರ್ಯ ಯಾರು ಬಾಟೆ ಕೊಡ್ತಾರ, ಯಾರು ಮನೆ ಕೊಡ್ತಾರ, ಎಲ್ಲಿರೋದು ಉದ್ಯಾನವನಗಳಲ್ಲಿ ಆಗಿದ್ದಾರೆ. ಲೈಬ್ರರಿಗಳಲ್ಲಿ ಹೋಗಿ ಕೂತಾರೆ ಬಾಬಾ ಸಾಹೇಬರು. ಇದು ಚಂದಾಗಿ, ಇದು ಅದ್ದೂರಿಯಾಗಿ ಅಂಬೇಡ್ಕರ್ ಭವನ ಕಟ್ಟಿ ನಮ್ಮ ಹುಡುಗರಿಗೆ ಅಭೂಭಾವಿಸಿ ಎಲ್ಲ ಗಮ್ಮತ್ತ ರೆಡಿಯಾಗಿ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡುತ್ತಾರೆ. ಹಿಂದಿನ ಶಕ್ತಿ, ಯುಕ್ತಿ, ಭಕ್ತಿ ತಾಕತ್ತು ಯಾವ್ದು ಬಂದಿರೋ ಅದೇ ಈ ಶಕ್ತಿ ಅಲ್ವಾ. ಆ ಶಕ್ತಿಯ ಉದಯಕ್ಕಾಗಿ, ಆ ಶಕ್ತಿಯ ಆದರ್ಶವನ್ನು ಮುಂದುವರಿಸೋದಕ್ಕಾಗಿ ನಾವು ಬಾಬಾ ಸಾಹೇಬ್ ಜಯಂತಿನ ವರ್ಷ ಮನೆಗಳಲ್ಲಿ ಸಬಳ ಮಾಡ್ಬೋದು. ಎಲ್ಲ ನೆನೆ ಬರುವಾಗ ನಮ್ಮನ್ನ ಬೆಳೆದಲ್ಲ ಅದೇ ಗೆಲುವು. ಬಾಬಾ ಸಾಹೇಬರು ಆಶ್ಚರ್ಯ ಅವ್ರೇನದು ಸಮಾಜ ಸಮಾಜದಲ್ಲಿ ಶೋಷಿತ ಸಮಾಜದಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ನಾವು ಓದಿರೋದು ಅವ್ರ ಎಜುಕೇಶನ್ ಸಿಸ್ಟಮ್ ಎಲ್ಲೆಲ್ಲ ಓದೋದು ಹೇಳಲ್ಲ. ಆಗ ನಮ್ಗೆ ಏನ್ ಬಿಟ್ಬಿಡೋದು, ಚಾಲೆಂಜ್ ಬಿಟ್ಬಿಡೋದು, ಕಾಮಕನ್ನ ಬಿಟ್ಬಿಡೋದು. ಸುಮ್ಮನೆ ನವಸತ ನಾರಾಯಣನಲ್ಲಿ ನವಸತ ಇರ್ತಾರೆ ಇಲ್ಲ, ಸಿನಿಮಾ ಬರ್ತಾರ, ಗುಡಿ ಬರ್ತಾರ, ಗಂಜೆ ಮಾಡಿ ಕೊಡೋದು. ಅದೊಂದು ಉತ್ತರ ಜಾನಂತ ಕೂಲಿ ಎಂಬ ಪುಸ್ತಕದ ಕೂಲಿ ಬಂದಿದೆ. ಅವರು ಭಾರತದಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರು. ಸಾಹೇಬೆ, ನಾವು ನಿಮ್ಮೊಂದು ಇಂಟರ್ವ್ಯೂ ಮಾಡಿದ್ರಿಂದ 1952 ಇಂಟರ್ವ್ಯೂ ಮಾಡಿದ್ರು. ಆ ಇಂಟರ್ವ್ಯೂ ಮಾಡಿದಾಗ, ಸರ್ ದಲಿತರಿಗೆ ವಿಶೇಷವಾಗಿ ಶೋಷಿತ ಸಮಾಜಗಳಿಗೆ ನೀವು ಏನನ್ನ ಕರೆ ಕೊಡ್ತೀರಿ ಅಂತ ಹೇಳಿದ್ರೆ ಅವ್ರು ಏನೇನು ಕೊಡ್ತಾರ ನೋಡಿ. ಆನಂದವರೇ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಲಿ ಕೊಡೋದು, ಕುರಿಗಳನ್ನ, ಕೋಳಿಗಳನ್ನ, ಮೇಕೆಗಳನ್ನೇ ಹೋಗೋದು. ಹುಲಿ ಸಿಂಹಗಳಲ್ಲ, ನನ್ನ ಜನರು ಹುಲಿ ಸಿಂಹಗಳನ್ನೇ ಖರ್ಚಿಸಿ ಬೆಳೆಯಬೇಕು, ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳೋದು. ಎಲ್ಲಿರೋಪ್ಪ ಹುಲಿಗಳು ಏನೇನು ಬಾಬಾ ಸಾಹೇಬ್ ಸರ್, ಬಾಬಾ ಸಾಹೇಬ್ ಅಂದ್ರೆ ಮನೆಯಲ್ಲಿ ಸರ್ ಬಾಬಾ ಸಾಹೇಬ್ ಮಹಿಳೆಯರಿಗೆ ಮಾಡಿದ್ದಾರೆ. ಎಲ್ಲರೂ ಹೇಳ್ತಾರ ಸರ್ ಮಹಿಳೆಯರಿಗೆ ಬಾಬಾ ಸಾಹೇಬ್ ಮಹಿಳೆಯರಿಗೆ ಕಲಿಬೇಕು ಸರ್. ಏನ್ ಕಲಿಬೇಕು, ಅವ್ರಿಗೆ ಹೇಳುವುದನ್ನ ಕಲಿಯಬೇಕು. ಬೆಳಿಗ್ಗೆ ತಕ್ಷಣ ಆ ದೇವ್ರು ಈ ದೇವ್ರಿಗೆ ಕೈ ಮುಗಿದಿರ್ಬೋದು, ಬಾಬಾ ಸಾಹೇಬ್ರಿಗೆ ಉದ್ದನೆ ಒಂದು ಕೈ ಮುಗಿದು ಕೆಲಸ ಶುರು ಮಾಡುವ. ಎಲ್ಲವೂ ಸರಿ. ಈಗ ಯಾವುದೇ ಒಳ್ಳೆ ಕೆಲಸ ಶುರು ಮಾಡುವ ನೋಡ್ರಿ, ನಾವು ಅಂಬೇಡ್ಕರ್ ಜಯಂತಿ ಶುರು ಮಾಡಿಲ್ವ, ಯಾವಾಗಲೂ ಕೂಡ ಒಳ್ಳೆ ಕೆಲಸ ಕೆಟ್ಟದಾಗಿ ಶುರು ಮಾಡೋದು. every work doing is work doing bad data. ಒಳ್ಳೆ ಕೆಲಸ ಮಾಡಿ ಅದು ಕೆಟ್ಟದಾಗೇ ಶುರು ಆಗುತ್ತೆ.
ಕಡೆ ಬಾಬಾ ಸಾಹೇಬ್ ಜಯಂತಿಯನ್ನ ಇಷ್ಟು ಅದ್ದೂರಿಯಾಗಿ ವಿಶೇಷವಾಗಿ ಮಾಡಬೇಕು ಎಲ್ಲ ಉದಯಗಳಿದೆ. ನಿಮ್ಮ ಆದರ್ಶಗಳನ್ನು ದೇವರು ಉಳಿಸಬೇಕು ಸರ್. ಉಳಿಸೋದ್ರೆ ಸರ್ ದೊಡ್ಡ ಮೇಕ್ ಮೋರ್ ಮನಿ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಹಣ ಸುಮಾರು ಭಾಷೆ ಮಾತಾಡುತ್ತೆ. ನೀವು ಊಟನೇ ಶುರು ಮಾಡುವ ಯಾವ ಕೆಲಸ ಮಾಡಿ ನೀವು ನೀವು ಬಡವರಲ್ಲ, ದುರ್ಬಲರೆಲ್ಲ ಬಡವರಲ್ಲ. ಆದರೆ ದುರ್ಬಲರಾದವರೆಲ್ಲ ಬಡವರೇ. ನಿಂತ್ಬಿಡೋದು ನೋಡು, ಬಡವರೆಲ್ಲ ದುರ್ಬಲರಲ್ಲ. ಹುಡುಗಿದ್ದಾರೆ, ನಮ್ಮ ಕಿಡಿಸಿದ್ದಾರೆ, ಏನಾಗಿ ಹೋರಾಡ್ತಿದ್ದಾರೆ, ನಮ್ಮಿದ್ದಾರೆ ನೋಡಿ. ಟಿವಿಇದೆ ಯಾರು ದುರ್ಬಲರಲ್ಲ. ಆದರೆ ದುರ್ಬಲರಾರು ಬಡವರು ದುರ್ಬಲರಲ್ಲ. ದುರ್ಬಲರಾದವರೇ ಬಡವರು. ತಾತ ಕೆಲಸ ಮಾಡಿಲ್ಲ, ಭೂಮಿ ಕೊಡು, ಚೌಕಿ ಮಾಡ್ದ, ಮಕ್ಕಳು ತಿಂದ ಕೊಡ್ದ, ಹಾಡು ಸಾಕ ಮಗ ಕೊಡ್ದ. ಮಗನು ಏನ್ ಮಾಡಿಲ್ಲ, ತಾತನಿಗೆ ಅಪ್ಪನಿಗೆ ಅಮ್ಮನ ಕೊಡ್ದ, ಸತ್ತ. 3ನೇ ಜನರೇಷನ್ ಬರ್ತಾರ. 3ನೇ ಜನರೇಷನ್ ಮನೆ ಇದ್ದಾಗ ಆಯ್ತು, ಮಠ ಇದ್ದಾಗ ಆಯ್ತು, ಜಮೀನು ಇದ್ದಾಗ ಆಯ್ತು, ಬೆಳೆ ಇದ್ದಾಗ ಆಯ್ತು, ನೆಲೆ ಇದ್ದಾಗ ಆಯ್ತು. ಇವೇನು ಇಲ್ಲದೆ, ಯಾವೂ ಇಲ್ಲದೆ ಮಗ ಮೊಮ್ಮಗ ಬೆಳೆದಲ್ಲ ಅಂತ ಮೊಮ್ಮಕ್ಕಳು ಇವೇ ಅವರು ಅಂತ ಮೊಮ್ಮಕ್ಕಳು ಇಲ್ಲಿ ಭೂಮಿ ಇರಬಹುದು, ಖರೀದಿ ಮಾಡಿ ಹಣ ಇರಬಹುದು, ಗಳಿಸಿ ಗುಣ ಇರಬಹುದು, ಉಳಿಸಿ ಹಣ ಗಳಿಸುವಂಥದ್ದು ಗುಣ ನೆನ್ಬಿಡಿ. ಗುಣ ಉಳಿಸುವಂಥದ್ದು, ಹಣ ಉಳಿಸುವಂಥದ್ದು ನೆನ್ಬಿಡಿ. ಹಣ ಉಳಿಸುವಂಥದ್ದು, ಗುಣ ಗಳಿಸುವಂಥದ್ದು ನೆನ್ಬಿಡ. ಹಣ ಹೋಗಿ ಬಾಬಾ ಸಾಹೇಬ್ ಈಗಾಗಲೇ 15 ಸಾವಿರ 25 ಸಾವಿರ ಮಾಡಿದ್ರೆ 7 ಗಂಟೆ 15 ನಿಮಿಷ ಇನ್ನು 15 ನಿಮಿಷ